ಶ್ರೀ ಗುರುಭ್ಯೋ ನಮಃ. ಕಳೆದ ದಿವಸದ ಕಥೆಯಲ್ಲಿ ರಾವಣ ಕೈಲಾಸ ಪರ್ವತಕ್ಕೆ ಹೋಗಿ ಕೈಲಾಸ ಪರ್ವತವನ್ನು ಬುಡಮೇಲು ಮಾಡಲಿಕ್ಕೆ ಪ್ರಯತ್ನ ಪಟ್ಟ. ಭಗವಂತನಂತಹ ಶಿವನ ಪಾದದ ಭಾರ ಆ ರಾವಣನ 20 ಕೈಗಳ ಮೇಲೆ ಬಿತ್ತು. ಆತ ಅದರಿಂದ ನೋವಿನಿಂದ ಆಕ್ರೋಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅವನಿಗೆ ರಾವಣ ಅನ್ನೋ ಹೆಸರು ಬಂತು. ನಂದೀಶ್ವರನ ಶಾಪನು ಕೂಡ ಆತನಿಗೆ ಬಂದಿತ್ತು. ಕಪಿಗಳ ಮೂಲಕವಾಗಿ ನಿನಗೆ ಪರಾಭವ ಬರಲಿ ಅನ್ನುವ ರೀತಿಯಲ್ಲಿ. ಅದಲ್ಲದೆ ಅದರ ಮುಂದಿನ ಅಧ್ಯಾಯದಲ್ಲಿ ವೇದವತಿ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಳಾದಂತಹ ವೇದವತಿಯನ್ನ ರಾವಣ ಕೆಣಕಲಿಕ್ಕೆ ಹೋದ. ಅವಳು ನಿನ್ನ ಮರಣಕ್ಕಾಗಿ ಮತ್ತೊಮ್ಮೆ ನಾನು ಪ್ರಾದುರ್ಭಾವಿಸಿ ಬರ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಅಗ್ನಿಕುಂಡದಲ್ಲಿ ತನ್ನ ಶರೀರವನ್ನು ತ್ಯಾಗ ಮಾಡಿದ್ಲು ಅನ್ನೋ ಕಥೆಯನ್ನು ನೋಡಿದ್ವಿ. ವೇದವತಿ ಅಂದ್ರೆ ಭಗವಂತನ ವಿಷ್ಣುವಿನ ಕೂರ್ಮಾವತಾರದ ಪತ್ನಿ. ಹೀಗೆ ಆ ಪ್ರತಿಜ್ಞೆಯನ್ನು ಮಾಡಿದ್ಲು. ಅವಳೇ ಮುಂದೆ ಮತ್ತೊಮ್ಮೆ ಪದ್ಮದಲ್ಲಿ ಪ್ರಾದುರ್ಭವಿಸಿದಳು. ಆ ಪದ್ಮ ರಾವಣನ ಕೈಗೆ ಸಿಕ್ಕಿತ್ತು. ಮಂತ್ರಿಯ ಸಲಹೆಗನುಸಾರವಾಗಿ ರಾವಣ ಅವಳನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟು ಸಮುದ್ರದಲ್ಲಿ ತೇಲಿಬಿಟ್ಟ. ಅದು ಕಾಲಕ್ರಮೇಣ ಜನಕನ ಯಜ್ಞ ಭೂಮಿಯಲ್ಲಿ ಹುದುಗಿಕೊಂಡಿತ್ತು. ಯಜ್ಞಕ್ಕಾಗಿ ಜನಕ ನೇಗಿಲಿನಿಂದ ಆ ಭೂಮಿಯನ್ನ ಹುತ್ತಾಗ ಆ ನೇಗಿಲಿನಿಂದ ಉಂಟಾದಂತಹ ಸಾಲುಗಳು ಏನಿರ್ತವೆ, ಸಾಲುಗಳಿಗೆ ಸೀತಾ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಆ ಸೀತೆಯಲ್ಲಿ ಹುಟ್ಟಿದ್ರಿಂದ ಸೀತಾ ಅನ್ನುವ ಹೆಸರಿನಿಂದಲೇ ಅವಳು ಹುಟ್ಟಿ ಬಂದು ಅವಳು ಕೂಡ ಪ್ರಖ್ಯಾತಳಾದಳು. ವಿದೇಹರಾಜನ ಮಗಳಾದ್ರಿಂದ ವೈದೇಹಿ ಅನಿಸಿಕೊಂಡ್ಳು. ಜನಕರಾಜನ ಮಗಳಾದ್ರಿಂದ ಜಾನಕಿ ಅಂತಲೂ ಕರೆಸಿಕೊಂಡ್ಳು. ಮಿಥಿಲಾ ಪಟ್ಟಣದ ಅಧೀಶನಾದಂತಹ ಜನಕನ ಮಗಳಾದ್ರಿಂದ ಮೈಥಿಲಿ ಅಂತ ಕೂಡ ಅವಳಿಗೆ ಮತ್ತೊಂದು ಹೆಸರು. ಇಷ್ಟು ಕಥೆಗಳು ನಿನ್ನೆ ಮುಗಿದಿದ್ದವು. ಅದಾದ ಬಳಿಕ ರಾಮಾಯಣದ ಉತ್ತರಕಾಂಡದ 18ನೇ ಸರ್ಗವನ್ನ ನಾವು ಗಮನಿಸಬೇಕು. ರಾವಣ ಪುಷ್ಪಕ ವಿಮಾನದಲ್ಲಿ ಕುಳಿತುಕೊಂಡು ಭೂಮಂಡಲ ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಹಾಗೆ ಸಂಚಾರ ಮಾಡ್ತಿದ್ದಾಗ ಉಶೀರ ಬೀಜ ಅನ್ನುವ ಹೆಸರಿನ ದೇಶಕ್ಕೆ ಬಂದ. ಅಲ್ಲಿ ಮರುತ್ತ ಅನ್ನುವ ರಾಜ ದೇವತೆಗಳ ಜೊತೆಗೂಡಿ ಯಜ್ಞ ಮಾಡ್ತಿದ್ದುದನ್ನು ನೋಡಿದ. ಮರುತ್ತ ರಾಜನ ಯಜ್ಞಕ್ಕೆ ದೇವತೆಗಳೇ ಆಗಮಿಸಿದ್ರು. ಬೃಹಸ್ಪತಿಯ ಸಹೋದರನಾದಂಥ ಸಂವರ್ತ ಅನ್ನುವ ಹೆಸರಿನ ಬ್ರಹ್ಮರ್ಷಿ ಮರುತ್ತನ ಮೂಲಕವಾಗಿ ಯಜ್ಞವನ್ನು ಮಾಡಿಸ್ತಿದ್ದ. ರಾವಣ ಅಲ್ಲಿಗೆ ಬಂದದ್ದನ್ನು ನೋಡಿ ಅವನು ತಮ್ಮೆಲ್ಲರ ಮೇಲೆ ಆಕ್ರಮಣ ಮಾಡ್ತಾನೆ, ತಮ್ಮನ್ನ ಪರಾಭೂತರನ್ನಾಗಿ ಮಾಡ್ತಾನೆ ಅಂತ ಭಯಪಟ್ಟು ದೇವತೆಗಳೆಲ್ಲರೂ ಕೂಡ ಪಶು ಪಕ್ಷಿಗಳ ರೂಪವನ್ನು ತಾಳಿಬಿಟ್ರು. ಇಂದ್ರ ಮಯೂರ ಸಂವೃತ್ತ ಧರ್ಮರಾಜಸ್ತು ವಾಯಸಃ ಕೃಕಲಾಸೋ ಧನಾಧ್ಯಕ್ಷ ಹಂಸಶ್ಚ ವರುಣೋಭವತ್. ಬೇರೆ ಬೇರೆ ದೇವತೆಗಳು ಬೇರೆ ಬೇರೆ ರೂಪವನ್ನ ತಾಳಿದ್ರು ಅಂತಲ್ಲೇ ರಾಮಾಯಣ ಹೇಳ್ತದೆ. ಅದರಲ್ಲಿ ಮೊದಲನೆಯದಾಗಿ ದೇವರಾಜನಾದಂಥ ಇಂದ್ರ ಹಂಸನಾಗಿಬಿಟ್ಟ, ಹಂಸ ಪಕ್ಷಿಯ ರೂಪವನ್ನು ತಾಳಿದ. ಧರ್ಮರಾಜನಾದಂಥ ಯಮಧರ್ಮ ಕಾಗೆಯ ರೂಪವನ್ನು ತಾಳಿದ. ಕುಬೇರ ಓಪಿಕೇತದ ರೂಪವನ್ನು ತಾಳಿದ ರಾವಣನ ಕೈಯಿಂದ ತಪ್ಪಿಸಿಕೊಳ್ಳಿಕ್ಕೆ. ನಾನು ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ಇಂದ್ರ ನವಿಲಿನ ರೂಪವನ್ನು ತಾಳಿದ, ವರುಣ ಹಂಸ ಪಕ್ಷಿಯ ರೂಪವನ್ನು ತಾಳಿದ. ಇದಾದ ಬಳಿಕ ರಾವಣ ಆ ಯಜ್ಞ ಮಂಟಪವನ್ನು ಪ್ರವೇಶ ಮಾಡಿದ. ರಾವಣ ಪ್ರಾವಿಶದ್ಯಜ್ಞಂ ಸಾರಮೇಯ ಇವ ಅಶುಚಿ.
ಎಂಥ ಅದ್ಭುತವಾದ ಹೋಲಿಕೆಗಳನ್ನ ಅಲ್ಲಿ ಕೊಡ್ತಾರೆ ವಾಲ್ಮೀಕಿಗಳು ಅಂತಂದ್ರೆ, ಅಶುಚಿಯಾದಂಥ ಹೊಲಸಾದಂಥ ನಾಯಿ ಯಜ್ಞ ಮಂಟಪಕ್ಕೆ ಬಂದರೆ ಅದೆಷ್ಟು ಆಘಾತ ಆಗ್ತದೋ ಅದರಂತೆ ರಾವಣ ಆ ಯಜ್ಞ ಭೂಮಿಗೆ ಬಂದ. ತನ್ನ ಕೆಟ್ಟ ಕೃತ್ಯಗಳ ಮೂಲಕ, ಮಹಾಭಾಗವತರನ್ನು ವಿರೋಧ ಮಾಡುವ ಕೃತ್ಯಗಳ ಮೂಲಕ, ತನ್ನ ಚಾರಿತ್ರ್ಯವನ್ನು ಕೆಡಿಸಿಕೊಳ್ಳುವುದರ ಮೂಲಕ ಇತ್ಯಾದಿ ಅನೇಕ ಕಾರಣಗಳಿಂದ ಆತ ಅಶುಚಿಯಾಗಿದ್ದ. ಅಶುಚಿಯಾದಂಥ ನಾಯಿಯಂತೆ ಆತ ಯಜ್ಞ ಮಂಟಪಕ್ಕೆ ಪ್ರವೇಶ ಮಾಡಿದ. ಮರುತ್ತ ಒಬ್ಬನೇ ಅಲ್ಲಿ ಉಳಿದಿದ್ದ. ಆತ ಯಜ್ಞದ ಯಜಮಾನನಾಗಿದ್ದ. ಅವನನ್ನು ರಾವಣ ಹೀಗೆ ಕೇಳಿದ, ನನ್ನ ಜೊತೆ ಯುದ್ಧ ಮಾಡು ಅಥವಾ ಸೋತಿದ್ದೇನೆ ಅಂತ ಒಪ್ಕೊ. ಅದಕ್ಕಾಗಿ ಮರುತ್ತ ಕೇಳಿದ, ನೀನು ಯಾರು ಅಂತ. ರಾವಣ ಅಟ್ಟಹಾಸ ಮಾಡಿ ನಕ್ಕು ಹೇಳಿದ, ನಾನು ಕುಬೇರನ ತಮ್ಮ ರಾವಣ. ನಾನು ಯಾರು ಅಂತ ನಿನಗೆ ಗೊತ್ತೇ ಇಲ್ವೋ ಹೇಗೆ? ನನ್ನನ್ನು ನೋಡಿದ ಮೇಲೂ ಕೂಡ ನಿನಗೆ ನಾನು ಯಾರು ಅಂತ ತಿಳ್ಕೊಳ್ಬೇಕಾದಂಥ ಕುತೂಹಲ ಬಂದಿಲ್ಲವೋ? ನನ್ನನ್ನು ತಿಳಿದವನು ಈ ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲ. ನಾನು ನಮ್ಮ ಅಣ್ಣನನ್ನೇ ಸೋಲಿಸಿ ಪುಷ್ಪಕ ವಿಮಾನವನ್ನು ಅವನ ಮೂಲಕವಾಗಿ ವಿಜಯದ ಕುರುಹಾಗಿ ತಂದಿದ್ದೇನೆ. ಅದಕ್ಕೆ ಮರುತ್ತ ಹೇಳಿದ, ನೀನೇ ಧನ್ಯ, ನೀನೇ ದೊಡ್ಡ ಪರಾಕ್ರಮಿ. ಏಕೆಂದರೆ ನಿನ್ನ ಅಣ್ಣನನ್ನು ಸೋಲಿಸಿ ಅವನಿಗೆ ಯಾವುದೇ ಗೌರವ ಕೊಡೋದು ಅಂತ ಅದರ ವ್ಯಂಗ್ಯ ಅರ್ಥ. ಹಿರಿಯ ಅಣ್ಣನನ್ನು ಸೋಲಿಸಿ ಅವನ ಮೂಲಕವಾಗಿ ಪುಷ್ಪಕ ವಿಮಾನವನ್ನು ತಂದಿದ್ದೆಯಲ್ಲ, ನಿನ್ನಂಥ ಶ್ರೇಷ್ಠ ವ್ಯಕ್ತಿ ಈ ಜಗತ್ತಿನಲ್ಲಿ ಯಾರು ಇರ್ಲಿಕ್ಕೆ ಸಾಧ್ಯ? ಅದಿರಲಿ, ಯಾವ ದೊಡ್ಡ ದೊಡ್ಡ ತಪಸ್ಸನ್ನು ಮಾಡಿದಂಥ ಅಮೋಘ ವರಗಳನ್ನು ನೀನು ಪಡ್ಕೊಂಡೆ? ಅಂತ ಹೀಗೆ ರಾವಣನನ್ನ ಆ ಮರುತ್ತ ರಾಜ ಮೂದಲಿಸಿದ. ಯುದ್ಧ ಸನ್ನದ್ಧನಾಗಿ ನಿಲ್ಲು, ನಾನೀಗ ನಿನ್ನ ಮೇಲೆ ಯುದ್ಧವನ್ನು ಸಾರ್ತೇನೆ ಅಂತ ಹೇಳಿದ ರಾಜ. ಹೇಳಿ ರಾವಣನ ಜೊತೆ ಯುದ್ಧಕ್ಕೆ ಸಜ್ಜಾದ. ಅಷ್ಟೊತ್ತಿಗೆ ಪುರೋಹಿತನಾದಂತಹ ಸಂವರ್ತ ಋಷಿ ಅಲ್ಲಿಗೆ ಬಂದ. ಮರುತ್ತ ರಾಜನಿಗೆ ಹೇಳಿದ, ಶ್ರೋತವ್ಯಂ ಯದಿ ಮದ್ವಾಕ್ಯಂ, ರಾಜನೇ ನನ್ನ ಮಾತಿಗೆ ನೀನು ಗಮನ ಕೊಡಬೇಕು. ಇದು ಮಹೇಶ್ವರನ ಕುರಿತಾದಂಥ ಯಜ್ಞ, ಪರಶಿವನ ಕುರಿತಾದಂಥ ಯಜ್ಞ. ಇದನ್ನು ಪೂರ್ಣಗೊಳಿಸದೇ ಇದ್ರೆ, ನೀನು ಪೂರ್ಣಗೊಳಿಸದೆ ಬೇರೆ ಏನಾದರೂ ಚಟುವಟಿಕೆ ಮಾಡ್ಲಿಕ್ಕೆ ಹೋದ್ರೆ ಇದು ನಿನ್ನ ಇಡೀ ಕುಲವನ್ನೇ ಸುಟ್ಟು ಹಾಕಿಬಿಡ್ತದೆ. ಯಜ್ಞ ದೀಕ್ಷೆ ಸ್ವೀಕಾರ ಮಾಡಿದವನು ಯುದ್ಧದಂಥ ಘಾತಕವಾದ ಚಟುವಟಿಕೆಯಲ್ಲಿ ತೊಡಗಬಾರದು. ದೀಕ್ಷಿತಸ್ಯ ಕುತೋ ಯುದ್ಧಂ ಕ್ರೋಧತ್ವಂ ದೀಕ್ಷಿತೆ ಕುತಃ. ದೀಕ್ಷಿತನಾದವನು ಕ್ರೋಧಕ್ಕೂ ಒಳಗಾಗಬಾರ್ದು ಮತ್ತು ದುಃಖಕ್ಕೂ ಕೂಡ ಒಳಗಾಗಬಾರ್ದು. ಸಂಶಯಶ್ಚ ಜಯ ನಿತ್ಯಂ ರಾಕ್ಷಸಶ್ಚ ಸುದುರ್ಜಯ. ಅದು ಅಲ್ಲದೆ ನೀನು ಏನು ಯುದ್ಧ ಮಾಡಬೇಕು ಅಂತ ಹೊರಟಿದ್ದೆ, ಸಾಮಾನ್ಯವಾಗಿ ಯಾವುದೇ ಯುದ್ಧಕ್ಕೆ ಯಾರೇ ವ್ಯಕ್ತಿ ಪ್ರವೇಶ ಮಾಡಿದರೆ ಆ ಯುದ್ಧದಲ್ಲಿ ಆತ ಗೆಲ್ತಾನೋ ಅಥವಾ ಸೋಲ್ತಾನೋ ಅಂತ ಅನಿಶ್ಚಿತವಾಗಿರ್ತದೆ. ಇಷ್ಟರ ಮೇಲೆ ನಿನ್ನ ಎದುರಾಳಿ ರಾಕ್ಷಸರಾಜನಂತ ರಾವಣ, ಬ್ರಹ್ಮನಿಂದ ವರವನ್ನು ಪಡ್ಕೊಂಡು ಬಂದಂಥವನು. ಅವನನ್ನು ಎದುರಿಸಿ ಯುದ್ಧ ಮಾಡಿ ನೀನು ಗೆಲ್ತಿ ಅಂತ ನಾವು ಹೇಗೆ ಭರವಸೆ ಇಡೋದು? ಆದ್ದರಿಂದ ನೀನು ಈ ಸಂದರ್ಭದಲ್ಲಿ ಯುದ್ಧಕ್ಕೆ ಹೋಗಬೇಡ, ಕೋಪನೂ ಮಾಡ್ಕೊಳ್ಬೇಡ. ಹೀಗೆ ಪುರೋಹಿತ ಹೇಳಿದ ಕೂಡಲೇ ಆ ರಾವಣ ಧನುರ್ಬಾಣಗಳನ್ನು ಪರಿತ್ಯಾಗ ಮಾಡಿದ, ಶಾಂತಚಿತ್ತನಾಗಿ ಕೂತ್ಕೊಂಡ್ಬಿಟ್ಟ. ಅಲ್ಲಿಗೆ ಮರುತ್ತ ರಾಜ ಪರಾಜಿತನಾದ, ಸೋತು ಹೋದ ಅಂತ ರಾವಣ ಭಾವಿಸಿ ಹೊರಟು ಹೋಗಿಬಿಟ್ಟ. ರಾವಣನಿಗೆ ಶುಕ ಅನ್ನುವ ರಾಕ್ಷಸ ಜಯಕಾರ ಹಾಕಿದ. ಮುಂದೆ ಆ ರಾಕ್ಷಸರೆಲ್ಲರೂ ಕೂಡ ಅಲ್ಲಿದ್ದಂಥ ಋಷಿಗಳನ್ನೆಲ್ಲರನ್ನೂ ಕತ್ತರಿಸಿ ಹಾಕಿದರು, ಅವರನ್ನು ತಿಂದರು. ಅವರ ರಕ್ತ ಮಾಂಸಗಳನ್ನು ಸ್ವೀಕಾರ ಮಾಡಿ ಮತ್ತೆ ಪುಷ್ಪಕ ವಿಮಾನದಲ್ಲಿ ಕೂತ್ಕೊಂಡು ಸಂಚಾರ ಮಾಡಿ ಹೊರಟು ಹೋಗಿಬಿಟ್ಟು. ರಾವಣ ಆ ಕಡೆ ಹೊರಟು ಹೋದ್ಮೇಲೆ ದೇವತೆಗಳು ತಮ್ಮ ಪಕ್ಷಿ ರೂಪವನ್ನು ತಾಳಿದ್ರಲ್ಲ, ಬೇರೆ ಬೇರೆ ಪಕ್ಷಿ ರೂಪವನ್ನು, ಆ ಪಕ್ಷಿ ರೂಪವನ್ನು ಬಿಟ್ಟು ಮತ್ತೆ ತಮ್ಮ ಮೂಲ ರೂಪಕ್ಕೆ ಬಂದರು. ನವಿಲಿನ ರೂಪದಲ್ಲಿದ್ದಂಥ ಇಂದ್ರ ಆ ನವಿಲಿಗೆ ಒಂದು ವರದಾನ ಕೊಟ್ಟ, ಪ್ರೀತೋಸ್ಮಿ ತವ ಧರ್ಮಧ್ಯ ಭುಜಂಗಾಧಿ ನತೇ ಭಯಂ. ಧರ್ಮಜ್ಞನಾದಂಥ ಮಯೂರ ಪಕ್ಷಿಯೇ, ನಿನ್ನ ವಿಷಯದಲ್ಲಿ ನಾನು ಸಂಪ್ರೀತನಾಗಿದ್ದೇನೆ. ನಿನ್ನ ರೂಪವನ್ನು ನಾನಿವತ್ತು ಧರಿಸಿದ್ರಿಂದ ನನ್ನ ಪ್ರಾಣ ಉಳಿಯಿತು. ಹಾಗಾಗಿ ನಾನು ನಿನಗೇನು ಅಭಯ ವರ ಕೊಡ್ತೇನೆ ಅಂದರೆ, ಇನ್ನು ಮುಂದೆ ನಿನಗೆ ಸರ್ಪಗಳಿಂದ ಭಯ ಇರೋದಿಲ್ಲ. ನಿನಗೆ ಸರ್ಪಗಳಿಂದ ಭಯ ಇರೋದಿಲ್ಲ, ಸರ್ಪಗಳಿಗೆ ನಿನ್ನಿಂದ ಭಯ ಅಂತ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದಂ ನೇತ್ರ ಸಹಸ್ರಂತೂ ಎತ್ತದ್ವರಹೇ ಭವಿಷ್ಯತಿ.
ವರ್ಷಮಾಣಿ ಮಯಿ ಮುದಂ ಪ್ರಾಪ್ಸ್ಯತೆ ಪ್ರೀತಿ ರಕ್ಷಣಂ. ನನಗೆ 1000 ಕಣ್ಣುಗಳಿವೆ ಅಲ್ಲ, ಇಂದ್ರನಿಗೆ ಸಹಸ್ರಾಕ್ಷ ಅಂತ ಹೆಸರಿದೆ. ನನ್ನ 1000 ಕಣ್ಣುಗಳು ಇನ್ನು ಮುಂದಿಂದ ನಿನ್ನ ಮೇಲೆ ಕಾಣಿಸ್ಕೋತವೆ. ಅಲ್ಲಿ ತನಕ ನವಿಲಿಗೆ 1000 ಕಣ್ಣುಗಳು ಅದರ ಗರಿಯ ಮೇಲೆ ಇರಲಿಲ್ವೇನೋ. ಈ ಘಟನೆಯ ಬಳಿಕವೇ ನವಿಲಿನ ಗರಿಯ ಮೇಲೆ 1000 ಕಣ್ಣುಗಳು ಕಾಣಿಸ್ಕೊಂಡವು. ಹೀಗಾಗಿ ನಿನ್ನ ರೂಪ ಸೌಂದರ್ಯ ಮತ್ತಷ್ಟು ಬೆಳಗಲಿ ಅಂತ ಇಂದ್ರ ಆಶೀರ್ವಾದ ಮಾಡಿದ. ಅದಲ್ಲದೆ ಮೇಘರಾಜನಾದಂತಹ ನಾನು ಇಂದ್ರ ಇನ್ನು ಮುಂದೆ ಮಳೆ ಗರಿಯುವಾಗ ನೀವು ನವಿಲುಗಳು ಸಂತೋಷದಿಂದ ನರ್ತನ ಮಾಡಬೇಕು, ಜಾಗರಣೆ ಮಾಡಬೇಕು. ವರ್ಷಮಾಣೆ ಮೈ ಮುದಂ ಪ್ರಾಪ್ಸ್ಯತೆ ಪ್ರೀತಿ ರಕ್ಷಣಂ. ನೀನು ಪ್ರೀತಿಯ ನಮ್ಮಿಬ್ಬರ ಸ್ನೇಹಕ್ಕೆ ಗುರುತಾಗಿ ನೀವು ಇಲ್ಲಿರಬೇಕು. ಇದಂ ನೇತ್ರ ಸಹಸ್ರಂ ತು ಎತ್ತದ್ಬರ್ಹೇ ಭವಿಷ್ಯತಿ ವರ್ಷಮಾಣೆ ಮೈಮುದಂ ಪ್ರಾಪ್ಸ್ಯತೆ ಪ್ರೀತಿ ರಕ್ಷಣಂ. ಹೀಗೆ ಆ ಇಂದ್ರ ಆ ನವಿಲಿಗೆ ವರವನ್ನು ಕೊಟ್ಟ. ಅದಕ್ಕಿಂತ ಮೊದಲು ನವಿಲಿನ ರೆಕ್ಕೆಗಳು ಬರೇ ನೀಲವರ್ಣದವಾಗಿದ್ದವು, ಅದಕ್ಕೆ ಕಣ್ಣಿರಲಿಲ್ಲ. ಹೀಗೆ ವರ ಕೊಟ್ಟ ಮೇಲೆ ಅದಕ್ಕೆ ನೀಲವಾದಂಥ ಕಣ್ಣುಗಳು ಬಂದವು. ಅದಾದ್ಮೇಲೆ ಯಮಧರ್ಮ ತಾನು ಕಾಗೆಯ ರೂಪವನ್ನು ತಾಳಿದ್ನಲ್ಲ, ಅವನು ಆ ಕಾಗೆಗೆ ಹೇಳಿದಂತೆ. ಕಾಗೆ ಎಲ್ಲಿ ಕೂತ್ಕೊಂಡಿತ್ತು ಅಂದರೆ ಪ್ರಾಗ್ವಂಶದಲ್ಲಿ ಕೂತ್ಕೊಂಡಿತ್ತು. ಪ್ರಾಗ್ವಂಶ ಅಂದ್ರೆ ಏನು? ಯಜ್ಞ ಮಂಟಪವನ್ನೇನು ನಿರ್ಮಾಣ ಮಾಡಿರ್ತಾರಲ್ಲ, ಯಜ್ಞ ಮಂಟಪದ ಪೂರ್ವ ದಿಕ್ಕಿನಲ್ಲಿ ಯಜಮಾನ ಮತ್ತು ಯಜಮಾನನ ಪತ್ನಿ ಇವರಿಬ್ಬರು ವಾಸ ಮಾಡಲಿಕ್ಕಾಗಿ ಒಂದು ಪ್ರತ್ಯೇಕವಾದಂಥ ಕೋಣೆಯನ್ನು ನಿರ್ಮಾಣ ಮಾಡಿರ್ತಾರೆ. ಅದಕ್ಕೆ ಪ್ರಾಗ್ವಂಶ ಅಂತ ಹೆಸರು. ಪ್ರಾಕ್ ಅಂದರೆ ಪೂರ್ವ ದಿಕ್ಕು. ಪೂರ್ವ ದಿಕ್ಕಿನಲ್ಲಿ ನಿರ್ಮಾಣವಾದಂಥ ಒಂದು ಮನೆ ಅದು. ಮತ್ತು ಅದನ್ನು ಆ ಮನೆಯನ್ನು ಯಾವುದರಿಂದ ನಿರ್ಮಾಣ ಮಾಡಿರ್ತಾರೆ ಕೊಠಡಿಯನ್ನು ಅಂತಂದರೆ ಬಿದಿರುಗಳಿಂದ ನಿರ್ಮಾಣ ಮಾಡಿರ್ತಾರೆ. ಪೂರ್ವ ದಿಕ್ಕಿಗೆ ಆ ಬಿದಿರುಗಳ ತುದಿ ಇರಬೇಕು. ಹೀಗೆ ಬಿದಿರುಗಳಿಂದ ಆ ಮನೆ ನಿರ್ಮಾಣ ಮಾಡಿರ್ತಾರೆ. ಅದರಿಂದ ಅದಕ್ಕೆ ವಂಶ ಅಂದರೆ ಸಂಸ್ಕೃತದಲ್ಲಿ ಬಿದಿರು. ಪ್ರಾಕ್ ಅಂದರೆ ಪೂರ್ವ ದಿಕ್ಕು. ಹೀಗೆ ಪೂರ್ವ ದಿಕ್ಕಿನಲ್ಲಿ ಅದಿರುವಂಥದ್ದಾದ್ರಿಂದ ಅದಕ್ಕೆ ಪ್ರಾಗ್ವಂಶ ಅಂತ ಹೆಸರು. ಆ ಕಾಗೆ ಅಲ್ಲೇ ಬಂದು ಕೂತ್ಕೊಂಡಿತ್ತು. ಆ ಕಾಗೆಗೆ ಈ ಥರ ಹೇಳಿದ ಈ ಯಮಧರ್ಮ, ನಿನ್ನ ವಿಷಯದಲ್ಲಿ ನಾನು ಅನುಗ್ರಹ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ಏನು ಅನುಗ್ರಹ ಅಂದರೆ, ನಾನು ಯಮರಾಜ ಬೇಕಾದವರಿಗೆ ಬೇಕಾದಾಗ ರೋಗ ರುಜಿನಗಳನ್ನು ಕೊಟ್ಟು ಅವರಿಗೆ ಮರಣವನ್ನು ಕೊಟ್ಟು ನನ್ನ ಯಮಪಾಶವನ್ನು ಅವರ ಕುತ್ತಿಗೆಗೆ ಬಿಗಿದು ಅವ್ರನ್ನ ನನ್ನ ಕಡೆ ಎಳ್ಕೊಂಡು ಬರ್ತೇನೆ. ಇದಂತೂ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಪಶು ಪಕ್ಷಿಗಳು, ಮನುಷ್ಯರು ಎಲ್ಲರಿಗೂ ಈ ನಿಯಮ ಅನ್ವಯಿಸುವಂಥದ್ದು. ಆದರೆ ನಾನು ಅಂಥ ರೋಗ ರುಜಿನಗಳನ್ನು ನಿನಗೆ ಮಾತ್ರ ಎಂದೂ ಕೊಡೋದಿಲ್ಲ ಅಂತ ಹೇಳಿದ. ಯಥಾನ್ಯೇ ವಿವಿಧೈ ರೋಗೈ ಪೀಡ್ಯಂತೆ ಪ್ರಾಣಿನಃ ಮಯ. ನಾನಾ ವಿಧವಾದಂಥ ರೋಗಗಳಿಂದ ಬೇರೆ ಬೇರೆ ಪ್ರಾಣಿಗಳನ್ನು ನಾನು ಸಂಕಟಕ್ಕೊಳಪಡಿಸ್ತೇನಲ್ಲ, ನಿಮಗೆ ಮಾತ್ರ ಯಾವುದೇ ರೋಗ ಬರದಂತೆ ನಾನು ನೋಡ್ಕೊಳ್ತೀನಿ. ಇಲ್ಲ ಯಾವ್ದಾದ್ರು ಕಾಗೆ ರೋಗಗ್ರಸ್ತ ಆಗಿರೋದನ್ನ ಕಾಗೆ ಸತ್ತದನ್ನು ಕೂಡ ನೋಡಿಲ್ಲ ಅಂತ ಹೇಳ್ತಾರೆ ಕೆಲವರು. ನೀವೆಲ್ಲರೂ ಕೇಳಿರ್ಬೇಕು. ತೀರಾ ಅಪರೂಪ. ಉಳಿದ ಪ್ರಾಣಿಗಳು ಪಕ್ಷಿಗಳು ಸತ್ತದನ್ನ ಬೀದಿಯಲ್ಲಿ ಸತ್ತು ಬಿದ್ದಿದ್ದನ್ನು ನೋಡಿರ್ತೇವೆ. ಆ ಕಾಗೆ ಮಾತ್ರ ಎಲ್ಲಿ ಸತ್ತು ಬಿದ್ದಿರ್ತದೆ, ಯಾವಾಗ ಸತ್ತು ಬಿದ್ದಿರ್ತದೆ ಅಂತ ಗೊತ್ತಾಗೋದಿಲ್ಲ. ಪ್ರಾಯ ಸಾಯೋದಿದ್ರು ನಮ್ಮ ಕಣ್ಣಿಂದ ದೂರವಾಗಿ ಬೇರೆ ಕಡೆ ಎಲ್ಲಾದ್ರೂ ಸಾಯ್ತದೇನೋ. ತಾನಾಗೆ ಸಾಯೋದು ಕಡಿಮೆ ಅಂತ ಈ ಥರ ಹೇಳ್ತಾರೆ. ತೇನತೆ ಪ್ರಭವಿಷ್ಯಂತಿ ಮೈ ಪ್ರೀತೆ ನ ಸಂಶಯ. ನಿನಗೇನು ರೋಗ ರುಜಿನಗಳು ಬರೋದಿಲ್ಲ. ಮೃತ್ಯುತಸ್ಥೆ ಭಯಂ ನಾಸ್ತಿ ವರಾನ್ನವ ವಿಹಂಗಮ. ನನ್ನಿಂದ ನಿನಗೆ ಮೃತ್ಯುವೂ ಬರೋದಿಲ್ಲ ಇನ್ನು ಮುಂದೆ ಅಂತ ಹೇಳಿದೆ ಯಮರಾಜ. ಮನುಷ್ಯರೇ ಮೊದಲಾದ ಪ್ರಾಣಿಗಳು ಉದ್ದೇಶಪೂರ್ವಕವಾಗಿ ಏನಾದರೂ ನಿನ್ನನ್ನು ಕೊಲ್ಲೋ ತನಕ ನೀನು ಬದುಕೇ ಇರ್ತಿ. ಮೃತ್ಯುತಸ್ಥೆ ಭಯಂ ನಾಸ್ತಿ ವರಾನ್ನವ ವಿಹಂಗಮ ಯಾವತ್ತಾಂ ನ ವಧಿಷ್ಯಂತಿ ನರಾಸ್ತಾವತ್ ಭವಿಷ್ಯತಿ. ಆ ಶ್ಲೋಕವನ್ನು ಅದರ ನಿಜವಾದ ಅರ್ಥದಲ್ಲಿ ತಗೊಳ್ಳಿಕ್ಕೆ ಏನು ಸಾಧ್ಯ ಆಗಲಿಕ್ಕಿಲ್ಲ. ಎಷ್ಟೋ ಕೋಟಿಗಟ್ಟಲೆ ಕಾಗೆಗಳಿರ್ತವೆ, ಅವನ್ನೆಲ್ಲ ಮನುಷ್ಯರೇ ಹೊಡೆದು ಕೊಲ್ಲೋ ತನಕ ಅವೇನು ಬದುಕಿರೋದಿಲ್ಲ. ಆದರೂ ಉಳಿದ ಪಕ್ಷಿಗಳಷ್ಟು ಮರಣ ಅವಕ್ಕೆ ಸಹಜವಾಗಿ ಬರೋದಿಲ್ಲ ಮತ್ತು ಮನುಷ್ಯರ ಕಣ್ಣಿಗೆ ಕಾಣುವಂತೆ ಅವಕ್ಕೆ ಸಾವು ಬರೋದಿಲ್ಲ ಅಂತ ಹೀಗನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೆ. ಚಿರಜೀವಿ ಚೈಕ ದೃಷ್ಟಿ ಅಂತ ಹೇಳಿ ಕಾಗೆಗೆ ಚಿರಂಜೀವಿ ಅಂತ ಒಂದು ಹೆಸರೇ ಕೊಟ್ಟಿದ್ದಾರೆ ಅಮರಕೋಶದಲ್ಲಿ. ಸಂಸ್ಕೃತದ ಪ್ರಖ್ಯಾತವಾದಂಥ ಕೋಶ, ಡಿಕ್ಷನರಿ ಅದು. ಅದರಲ್ಲಿ ಚಿರಂಜೀವಿ ಏಕದೃಷ್ಟಿ. ಚಿರಂಜೀವಿ ಅನ್ನೋದು ಹೆಸರು ಕೊಟ್ಟಿದ್ದು, ಈ ಬಿರುದನ್ನು ಕೊಟ್ಟಿದ್ದು ಯಮ. ಏಕದೃಷ್ಟಿತ್ವವನ್ನು ಕೊಟ್ಟಿದ್ದು ರಾಮ. ರಾಮನ ಪತ್ನಿಯಂಥ ಸೀತೆಗೆ ಕಾಗೆ ಒಮ್ಮೆ ತೊಂದರೆ ಕೊಟ್ಟಿತ್ತು. ಆ ಕಾಗೆಯಲ್ಲಿ ಕಾಕಾಸುರನಲ್ಲಿ ಇಂದ್ರನ ಮಗನಂಥ ಜಯಂತ ಆವಿಷ್ಟನಾಗಿದ್ದ. ಆಗ ರಾಮ ಅದರ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಆ ಕಾಗೆ ಎಲ್ಲ ಕಡೆ ರಕ್ಷಣೆಗೆ ಪ್ರಯತ್ನಪಟ್ಟು ವಿಫಲವಾದಾಗ
ಒಂದು ಕಣ್ಣನ್ನು ಕಿತ್ತು ಹಾಕಿದ್ದ. ಇನ್ನು ಮುಂದೆ ನಿನಗೆ ಒಂದೇ ಕಣ್ಣಿರಲಿ ಅಂತ ಹೇಳಿದ್ದ. ಆವಾಗಿಂದ ಅದು ಏಕದೃಷ್ಟಿ ಆಗಿತ್ತು. ದೃಷ್ಟಿಯನ್ನು ಕಣ್ಣು ಒಂದೇ ದೃಷ್ಟಿ ಉಳಿದಾಗಿದ್ದರಿಂದ ಅದು ಏಕದೃಷ್ಟಿ. ಈ ಕಾರಣದಿಂದ ಚಿರಂಜೀವಿ. ಚಿರಂಜೀವಿ, ಏಕದೃಷ್ಟಿ, ವಾಯಸ, ಕಾಕ, ಹೀಗೆ ಅದಕ್ಕೆ ನಾನಾ ರೀತಿಯ ಹೆಸರುಗಳು. ಏಚ ಮದ್ವಿಷಯಸ್ಥಾವೈ ಮಾನವಾಹ ಕ್ಷುಧಯಾರ್ಜಿತಾಹ ತ್ವಯಿ ಭುಕ್ತೆ ಸುತೃಪ್ತಾಸ್ತೆ ಭವಿಷ್ಯಂತಿ ಸಬಾಂಧವಾಹ. ಮಾನವರು ಸತ್ತ ಮೇಲೆ ಯಮಲೋಕಕ್ಕೆ ಬರ್ತಾರಲ್ಲ, ಆ ಯಮಲೋಕಕ್ಕೆ ಬಂದಾಗ ಆ ಸತ್ತವರ ಮಕ್ಕಳು ಅಥವಾ ಮೊಮ್ಮಕ್ಕಳು ಶ್ರಾದ್ದಾದಿಗಳನ್ನು ಮಾಡಿ, ವೈಕುಂಠ ಸಮಾರಾಧನೆ ಇತ್ಯಾದಿಗಳನ್ನು ಮಾಡಿ, ಅವರಿಗೆ ಕಾಕ ಬಲಿ ಇತ್ಯಾದಿಗಳನ್ನು ಇರ್ತಾರಲ್ಲ, ಪಿಂಡವನ್ನು ಇರ್ತಾರೆ, ಕಾಕಪಿಂಡ ಅಂತ ಇರ್ತಾರಲ್ಲ, ಹಾಗೆ ಅವ್ರು ಇಟ್ಟರೆ ಅದರಿಂದ ಆ ಯಮಲೋಕದಲ್ಲಿರುವಂಥ ಪಿತೃಗಳು ತೃಪ್ತರಾಗ್ತಾರೆ. ಆ ಪಿಂಡವನ್ನು ನೀನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ ಕಾಕಿಗೆ. ಏಚ ಮದ್ವಿಷಯ ಸ್ಥಾಹ, ನನ್ನ ಲೋಕದಲ್ಲಿ, ನನ್ನ ಲೋಕ ಅಂದರೆ ಯಮಲೋಕ, ಯಮಲೋಕದಲ್ಲಿರುವಂಥ ಮಾನವರು ಕ್ಷುಧಯಾರ್ಧಿತಾಹ, ಹಸಿವಿನಿಂದ ಪೀಡಿತರಾದವರು, ತ್ವಯಿ ಭುಕ್ತೆ, ನೀನು ಊಟ ಮಾಡಿದರೆ, ನೀನು ಅದನ್ನು ತಿಂದರೆ, ಅದು ನಿನ್ನ ಸಲುವಾಗಿ ಒಂದು ಪಿಂಡ ಇಟ್ಟರೆ ಸಾಕು, ನೀನು ಅದನ್ನು ತಿಂದುಬಿಟ್ರೆ ಯಮಲೋಕದಲ್ಲಿರುವಂಥ ಪಿತೃಗಳು ಕೂಡ ಸುತೃಪ್ತರಾಗ್ತಾರೆ. ನೀವು ಎಷ್ಟೋ ಬಾರಿ ಹೇಳಿದ್ದನ್ನು ಕೇಳಿರ್ಬೇಕು. ಆ ಕಾಗೆ ಬಂತು ಅದನ್ನು ತಿಂದ ಕೂಡಲೇ ಅಲ್ಲಿರುವಂಥ ಸಂಬಂಧಿಕರೆಲ್ಲರೂ ಸಂತೋಷ ಪಡ್ತಾರೆ, ಕಾಕಪಿಂಡ ಇಟ್ಟದ್ದು ಸಫಲ ಆಯಿತು ಅಂತೇಳಿ. ಕೆಲವು ಬಾರಿ ಅದಕ್ಕಿಂತ ಮುಂಚೆ ಅಥವಾ ಆಮೇಲೆ ಒಂದು ಕಾಗೆನೂ ಅಲ್ಲಿ ಕಂಡಿರೋದಿಲ್ಲ. ಆ ಪಿಂಡ ಇಟ್ಟಾಗ ಮಾತ್ರ ಆಕಸ್ಮಿಕವಾಗಿ ಎಲ್ಲಿಂದಲೋ ಕಾಗೆ ಬರ್ತದೆ. ಅದನ್ನು ನೀವೆಲ್ಲರೂ ನೋಡಿರ್ಬೇಕು. ಹೀಗೆ ಹೇಳೋದನ್ನು ನಾವು ಕೇಳಿರ್ತೇವೆ. ಅದಾದಮೇಲೆ ಹಂಸ ಪಕ್ಷಿಗೆ ವರುಣ ಹೇಳಿದ, ನಿನ್ನ ಶರೀರದ ಬಣ್ಣ ಚಂದ್ರಮಂಡಲದಂತೆ ಶುಭ್ರವಾದಂಥ ವರ್ಣವಾಗಲಿ, ಪರಿಶುದ್ಧವಾದಂಥ ನೀರಿನ ನೊರೆಯಂತೆ ಉಜ್ವಲವಾದಂಥ ಸೌಮ್ಯವಾದಂಥ ಕಾಂತಿ ನಿನಗೆ ಬರಲಿ. ನೀರು ಅಂದರೆ ನನ್ನ ಶರೀರ ಇದೆ, ವರುಣನ ಶರೀರ, ವರುಣನ ಸನ್ನಿಧಾನಕ್ಕೆ ಪಾತ್ರವಾದದ್ದು. ನೀನು ನೀರಿನಲ್ಲಿದ್ದಾಗ, ಹಂಸ ಪಕ್ಷಿ ನೀರಿನಲ್ಲಿದ್ದಾಗ ಜನರು ನಿನ್ನ ಸೌಂದರ್ಯವನ್ನು ನೋಡಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಪ್ರಾಪ್ಸ್ಯತೆ ಚ ಅತುಲಾಂ ಪ್ರೀತಿಂ ಏತನ್ಮೇ ಪ್ರೀತಿ ರಕ್ಷಣಂ ಮಚ್ಚರೀರಂ ಸಮಾಸಾಧ್ಯ ಕಾಂತೋ ನಿತ್ಯಂ ಭವಿಷ್ಯತಿ. ಹಂಸ ಪಕ್ಷಿ ನೀರಿನಲ್ಲಿ ಸಂಚಾರ ಮಾಡಿ ಪ್ರಾರಂಭ ಮಾಡಿದರೆ ಜನ ಅದನ್ನು ನೋಡಿ ಸಂತೋಷ ಪಡ್ತಾರೆ. ಹಂಸ ಪಕ್ಷಿಗೆ ಹೀಗೆ ವರುಣ ವರದಾನ ಮಾಡೋದಕ್ಕಿಂತ ಮೊದಲು ಅವುಗಳಿಗೆ ಬಿಳಿ ಬಣ್ಣ ಇರಲಿಲ್ಲಂತೆ. ಅವುಗಳ ರೆಕ್ಕೆ ನೀಲವರ್ಣದ್ದಾಗಿತ್ತು ಮತ್ತು ಎರಡು ಭುಜಗಳ ಮಧ್ಯಭಾಗ ಹುಲ್ಲಿನಂತೆ ಕೋಮಲವಾಗಿತ್ತು ಮತ್ತು ಹಸಿರು ಬಣ್ಣದ್ದಾಗಿತ್ತು. ಆದರೆ ಈ ಥರ ಹೊರ ಕೊಟ್ಟ ಮೇಲೆ ಅದಕ್ಕೊಂದು ಬಿಳಿಯ ಬಣ್ಣ ಬಂತು. ಕುಬೇರ ಓತಿಕೇತನ ಹತ್ರ ಹೋದ. ಯಾಕಂದ್ರೆ ಓತಿಕೇತದ ರೂಪ ತಾಳಿದ್ನಲ್ಲ ಅವನು. ಓತಿಕೇತ ಎಲ್ಲಿತ್ತಂದ್ರೆ ಮರದ ಪೊಟರೆಯಲ್ಲಿತ್ತು. ನಿನ್ನ ವಿಷಯದಲ್ಲಿ ನಾನು ಸುಪ್ರೀತನಾಗಿದ್ದೇನೆ, ಚಿನ್ನದಂತೆ ಹೊಳೆಯುವಂಥ ಬಣ್ಣವನ್ನು ನಿನಗೆ ನಾನು ಕೊಡ್ತೇನೆ. ನಿನ್ನ ತಲೆ ಯಾವಾಗಲೂ ಕೂಡ ಚಿನ್ನಕ್ಕೆ ಸಮಾನವಾದಂಥ ಬಣ್ಣದಿಂದ ಕೂಡಿರುತ್ತದೆ. ನಿನ್ನ ಈ ಸದ್ಯಕ್ಕೆ ನಿನಗಿರುವಂಥ ಕಪ್ಪು ಬಣ್ಣ ಏನಿದೆ ಇದು ಹೋಗಿ ಚಿನ್ನದ ಬಣ್ಣ ಬರಲಿ. ಹೀಗೆ ಎಲ್ಲ ಲೋಕಪಾಲರು ಕೂಡ ಪಕ್ಷಿಗಳಿಗೆ ವರಗಳನ್ನು ಕೊಟ್ಟರು. ಯಜ್ಞೋತ್ಸವವನ್ನು ಮುಗಿಸಿಕೊಂಡು ಮರುತ್ತರಾಜನನ್ನು ಕೂಡ ಕರೆದುಕೊಂಡು ತಮ್ಮ ನಿವಾಸವಾದಂಥ ಸ್ವರ್ಗಕ್ಕೆ ಹೊರಟು ಹೋದರು ಅನ್ನೋಲ್ಲಿಗೆ 18ನೇ ಸರ್ಗ ಮುಕ್ತಾಯ ಆಗಿದೆ. 19ನೇ ಸರ್ಗದಲ್ಲಿ ರಾವಣ ತನ್ನ ದಿಗ್ವಿಜಯನ್ನು ಮುಂದುವರಿಸಿದ ವರ್ಣನೆ ಇದೆ. ಎಲ್ಲ ದೇಶಗಳಲ್ಲಿ ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ರಾವಣ ಯುದ್ಧ ಮಾಡಿ, ನನ್ನ ಜೊತೆ ಯುದ್ಧ ಮಾಡಿ ಅಥವಾ ಸೋತಿದ್ದೇನೆ ತಪ್ಪಿಕೊಳ್ರಿ, ಎಲ್ಲರಿಗೂ ಅವನು ಹೀಗೆ ಸವಾಲು ಹಾಕ್ತಿದ್ದ. ಇವೆರಡು ಮಾರ್ಗ ಬಿಟ್ಟರೆ ನಿಮಗೆ ಬೇರೆ ಹಾದಿನೇ ಇಲ್ಲ, ನನ್ನ ಜೊತೆ ಯುದ್ಧಕ್ಕೆ ಬಂದ್ರಿ ಅಂತಿದ್ದ. ಎಷ್ಟೋ ಜನ ರಾಜರು ತಮ್ಮ ತಮ್ಮ ಇತಿಮಿತಿಯನ್ನು ಗಮನಿಸಿ ಸೋತಿದ್ದೇವೆ ಅಂತ ಹೇಳಿಬಿಡ್ತಿದ್ರು ರಾಜನಿಗೆ. ದುಷ್ಯಂತ, ಸುರಥ, ಗಾಧಿ, ಗಯ, ಪುರೂರವಸ್ ಮೊದಲಾದ ರಾಜರು, ಪ್ರಸಿದ್ಧರಾದ ರಾಜರ ಹೆಸರು, ಅವರೆಲ್ಲರೂ ಕೂಡ ರಾವಣ ತಮ್ಮ ದೇಶಕ್ಕೆ ಬಂದಾಗ ನಾವು ಸೋತಿದ್ದೇವೆ ಅಂತ ಮರು ಮಾತಿಲ್ಲದೆ ಒಪ್ಕೊಂಡ್ಬಿಟ್ಟಿದ್ರು. ಅಯೋಧ್ಯೆಗೆ ಬಂದ. ಅಯೋಧ್ಯೆಯಲ್ಲಿ ಆಗ ರಾಮನ ಪೂರ್ವಜರಿದ್ದರು. ಅನರಣ್ಯ ಅನ್ನೋ ಹೆಸರಿನ ಒಬ್ಬ ರಾಜ ಅಯೋಧ್ಯೆಯಲ್ಲಿ ಆಗ ಇದ್ದ. ನಾನು ಯುದ್ಧ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ, ಇಲ್ಲದೇ ಇದ್ರೆ ನೀನು ಯುದ್ಧ ಮಾಡಲಿಕ್ಕೆ ತಯಾರಿಲ್ಲದೆ ಇದ್ರೆ ಸೋತಿದ್ದೇನೆ ಅಂತ ಒಪ್ಕೊ ಅಂತ ಅವನಿಗೂ ಹೇಳಿದ. ಆಗ ಆ ಅನರಣ್ಯನಿಗೆ
ಸಿಟ್ಟು ಬಂತು. ನಾನು ನಿನ್ನ ಜೊತೆ ದ್ವಂದ್ವ ಯುದ್ಧ ಮಾಡ್ತೀನಿ, ನೀನು ಕೂಡ ಯುದ್ಧಕ್ಕೆ ತಯಾರಿ ಮಾಡ್ಕೊ, ನಾನೂ ಬರ್ತೀನಿ ಅಂತ ಹೇಳಿದ. ಅನರಣ್ಯನಿಗೆ ರಾವಣನ ಪರಾಕ್ರಮ ಗೊತ್ತಿಲ್ಲದೇ ಇದ್ದಿದ್ದಿಲ್ಲ, ಮೊದಲಿಂದ ಎಲ್ಲ ಗೊತ್ತಿತ್ತು. ರಾವಣನ ಪರಾಕ್ರಮ ಎಂಥದ್ದು, ರಾವಣ ಎಲ್ಲರನ್ನೂ ಸೋಲಿಸಿದ್ದಾನೆ ಅನ್ನೋ ಸಂಗತಿ ಎಲ್ಲ ಗೊತ್ತಿತ್ತು. ಅದಕ್ಕಾಗಿ ರಾವಣನನ್ನು ಸೋಲಿಸಬೇಕು ಅನ್ನೋ ಕಾರಣಕ್ಕಾಗಿ ದೊಡ್ಡದೊಂದು ಸೈನ್ಯವನ್ನು ತಾನೂ ತಯಾರು ಮಾಡಿದ. ಅದ್ಭುತವಾದಂಥ ಯುದ್ಧ ಮುಂದುವರಿಯಿತು. ರಾವಣನನ್ನು ಎದುರಿಸಿ ಆ ಸೈನ್ಯ ದೀರ್ಘಕಾಲ ಯುದ್ಧ ಮಾಡಲಿಕ್ಕೆ ಸಮರ್ಥವಾಗಲಿಲ್ಲ. ಸೈನ್ಯದ ಬಹುಭಾಗ ನಷ್ಟ ಆಗೋಯಿತು. ರಾವಣನ ಜೊತೆಗೆ ಸೇರಿ ಆ ಸೈನಿಕರೆಲ್ಲರೂ ಕೂಡ ನಾಶ ಹೊಂದಿಬಿಟ್ರು. ಆಗ ಸ್ವಯಂ ಅನರಣ್ಯ ರಾಜ ಆ ರಾವಣನನ್ನು ಎದುರಿಸಿದ. ರಾವಣನ ತಲೆಗೆ ಗುರಿ ಇಟ್ಟು 800 ಬಾಣಗಳನ್ನು ಪ್ರಯೋಗ ಮಾಡಿದ. ರಾವಣನಿಗೆ ಸ್ವಲ್ಪನೂ ವೇದನೆ ಆಗಲಿಲ್ಲ, ನೋವೇ ಆಗಲಿಲ್ಲ ಅವನಿಗೆ. ಆ ರಾಕ್ಷಸ ರಾಜ ಅನರಣ್ಯನ ಬಾಣಗಳ ಏಟುಗಳನ್ನು ಕಡೆಗಣಿಸಿ ಆ ರಾಜನ ತಲೆಯ ಮೇಲೆ ತನ್ನ ಅಂಗೈಯಿಂದ ಗುದ್ದಿದ. ಅನರಣ್ಯ ರಾಜ ಕೆಳಗೆ ಬಿದ್ದ. ಸಿಡಿಲಿನ ಏಟನ್ನು ಸ್ವೀಕಾರ ಮಾಡಿದಂಥ ಗಿಡದಂತೆ ಆ ರಾಜ ಕೆಳಗೆ ಬಿದ್ದ. ಆಗ ರಾವಣ ಅಟ್ಟಹಾಸ ಮಾಡಿ ನಕ್ಕು ಹೇಳಿದ, ರಾಜನೇ, ದುರಹಂಕಾರ ಪಡಬಾರದು, ನಾನು ಎಂಥ ಪರಾಕ್ರಮಿ ಅನ್ನೋದನ್ನು ನೀನು ಮೊದಲೇ ತಿಳ್ಕೊಳ್ಬೇಕಾಗಿತ್ತು. ನನಗೆ ನೀನು ಸೋತಿದ್ದೇನೆ ಅಂತ ಹೇಳಬೇಕಾಗಿತ್ತು. 3 ಲೋಕದಲ್ಲೂ ಕೂಡ ನನ್ನನ್ನು ಎದುರಿಸಿ ಯುದ್ಧ ಮಾಡುವಂಥವನು ಯಾರೂ ಕೂಡ ಇಲ್ಲ. ಇದನ್ನು ನೀನು ಮೊದಲೇ ತಿಳಿಯಬೇಕಾಗಿತ್ತು. ನನ್ನ ಪರಾಕ್ರಮ ನಿನಗೆ ತಿಳಿದಿಲ್ಲ ಅಂತ ಕಾಣಿಸ್ತದೆ ಅಂತ ಅಟ್ಟಹಾಸ ಮಾಡಿ ನಕ್ಕದ. ಹೀಗೆ ಹೇಳುವ ಹೊತ್ತಿಗಾಗಲೇ ಅನರಣ್ಯ ರಾಜನ ಪ್ರಾಣಶಕ್ತಿ ಕಡಿಮೆ ಆಗಿತ್ತು. ಆದರೂ ಕೂಡ ಆತ ಸ್ವಲ್ಪ ಶಕ್ತಿಯನ್ನು ಸಂಗ್ರಹ ಮಾಡಿಕೊಂಡು ಮುಂದಿನ ಮಾತನ್ನು ಹೇಳಿದ. ರಾಕ್ಷಸನೇ, ಕಾಲದ ಗತಿಯನ್ನು ಮೀರಲಿಕ್ಕೆ ಯಾರಿಗೆ ಸಾಧ್ಯ? ನನ್ನ ಅಂತ್ಯಕಾಲ ಬಂದಿದೆ, ನಾನು ಸತ್ತೆ. ನೀನು ಆತ್ಮ ಪ್ರಶಂಸೆ ಮಾಡ್ಕೊತಿದ್ದಿ, ದರ್ಪಿಷ್ಠನಾಗಿದ್ದಿ. ನಿನ್ನ ಕೈಯಿಂದ ನಾನು ಸಾಯಲಿಲ್ಲ. ಸಾಯೋ ಸಮಯ ನನಗೆ ಬಂದಿತ್ತು. ನಾನು ಸಾಯಲಿಕ್ಕೆ ನೀನೊಂದು ನಿಮಿತ್ತ ಆದಿ ಅಷ್ಟೇ. ಪ್ರಾಣವೇ ನನ್ನನ್ನು ಬಿಟ್ಟು ಹೋಗ್ಲಿಕ್ಕೆ ಅಂತ ಸಂದರ್ಭ ಬಂದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ? ನಾನು ಉಳಿದ ರಾಜರಂತೆ ಸೋತಿದ್ದೇನೆ ಅಂತ ಒಪ್ಕೊಳ್ಳಿಲ್ಲ, ಪರಾಜಿತನಾಗಿದ್ದೇನೆ ಅಂತ ಒಪ್ಕೊಳ್ಳಿಲ್ಲ. ನಾನು ನಿನ್ನೊಡನೆ ಯುದ್ಧ ಮಾಡುವ ಸಂದರ್ಭದಲ್ಲೇ ನಾನು ಪ್ರಾಣ ಪರಿತ್ಯಾಗ ಮಾಡಿದ್ದೇನೆ. ನೀನು ದುರಹಂಕಾರದಿಂದ ಇಡೀ ಇಕ್ಷ್ವಾಕು ವಂಶಕ್ಕೆ ಅವಮಾನ ಮಾಡಿದ್ದೆ, ನಮ್ಮ ವಂಶಕ್ಕೆ ಅವಮಾನ ಮಾಡಿದ್ದೆ. ಏನು ಅವಮಾನ ಮಾಡಿದ್ದ ರಾವಣ ಅಂದರೆ, ನಿನಗೆ ರಾವಣನ ಬಲದ ಪರಿಚಯವೇ ಇಲ್ಲ. ಯಾವಾಗಲೂ ಸುಖ ಭೋಗಗಳಲ್ಲೇ ಆಸಕ್ತನಾಗಿದ್ದಿ. ಸುಖ ಭೋಗಗಳಲ್ಲಿ ಆಸಕ್ತನಾಗಿದ್ದುಕೊಂಡು ದರ್ಪದಿಂದ ರಾವಣನ ಬಲವನ್ನು ಕಡೆಗಣಿಸಿದ್ದಿ ಅಂತ ರಾವಣ ಅಟ್ಟಹಾಸ ಮಾಡಿ ನಕ್ಕಿದ್ದ. ಹೀಗೆ ಇಕ್ಷ್ವಾಕು ವಂಶಕ್ಕೆ ಅವಮಾನ ಮಾಡಿದ್ದೆ, ಆದ್ದರಿಂದ ನಾನು ನಿಂಗೊಂದು ಶಾಪ ಕೊಡ್ತೀನಿ ಅಂತ ಹೇಳಿದ ರಾಜ. ಏನಂದ್ರೆ, ಯದಿ ದತ್ತಂ ಯದಿ ಹುತಂ ಯದಿ ಮೇ ಸುಕೃತಂ ತಪಃ. ನಾನೊಂದು ವೇಳೆ ದಾನ ಮಾಡಿದ್ದರೆ, ಯಜ್ಞ ಮಾಡಿದ್ದರೆ, ಪುಣ್ಯ ಕಾರ್ಯಗಳನ್ನು ಮಾಡಿದ್ದರೆ, ತಪಸ್ಸು ಮಾಡಿದ್ದರೆ, ಪ್ರಜೆಗಳನ್ನು ಸರಿಯಾಗಿ ಪಾಲನೆ ಮಾಡಿದ್ದರೆ ನನ್ನ ಈ ಮಾತು ಸತ್ಯವಾಗಿ ಪರಿಣಮಿಸಲಿ ಅಂತ ಅವನಿಗೆ ವಿಶ್ವಾಸ ಎಷ್ಟಿತ್ತು. ಪ್ರಜೆಗಳನ್ನು ಸರಿಯಾಗಿ ಪಾಲನೆ ಮಾಡಿದ್ದೇನೆ, ಧರ್ಮಾಚರಣೆ ಮಾಡಿದ್ದೇನೆ, ದಾನ ಯಜ್ಞಾದಿಗಳನ್ನು ಮಾಡಿದ್ದೇನೆ, ನನ್ನ